ಪ್ರಾಪರ್ ಆಗಿರ್ಲಿಲ್ಲ. ಸೊ ಅದನ್ನ ಮಾತಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಆಲ್ರೆಡಿ ನಗಕ್ಕೂ ನಂಗೆ ಶಕ್ತಿ ಇಲ್ಲ. ಕೆಳಗಡೆ ಬೇಬಿ ಏನೋ ಫಿಕ್ಸ್ ಆಗಿದೆ. ಬಟ್ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ಹೇಗೆ ರೆಸ್ಪಾಂಡ್ ಮಾಡಿ, ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಅದೇ ತರ ಸೆಕ್ಷನ್ ಹತ್ರ ಹೋಗಿ ಮಾತಾಡಿ ನಿಮ್ ಕನ್ಸನ್ ಏನಿದೆ ಅದನ್ನ ತಿಳಿಸ್ಬೋದು. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇನ್ನೇನು ನನ್ನ ಡೆಲಿವರಿ ಡೇಟ್ ಹತ್ರ ಬಂದ್ಬಿಡ್ತು ಅನಿಸ್ತದೆ. ತುಂಬ ಪೇನ್ ಬಿಟ್ಟು ಬರ್ತಾ ಇದೆ. ಇದನ್ನ ಕ್ಲಿಪ್ನ ಮಾಡ್ಕೋತಾ ಇದ್ದೀನಿ, ಬಟ್ ಆ್ಯಡ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ರೆಸ್ಟ್ಲೆಸ್ ಫೀಲ್ ಆಗ್ತದೆ. ನೆನ್ನೆ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ. ಇನ್ನೂ ಒಂದು ವಾರ ಆದಮೇಲೆ ಚೆಕಪ್ ಬರೋಕ್ಕೆ ಹೇಳಿದರು. ಬಟ್ ಲೋವರ್ ಸ್ಟಮಕ್ ಪೇನ್ ಆಗಿರ್ಬೋದು, ಪೆಲ್ವಿಕ್ ಪೊಸಿಷನ್ ಪೇನ್ ಆಗಿರ್ಬೋದು, ತುಂಬ ಪೇನ್ಫುಲ್ ಅನಿಸ್ತಿದೆ. ನಾನು ಮೆಟರ್ನಿಟಿ ಲೀವ್ ಕೂಡ ಇನ್ನೂ ತೊಗೊಂಡಿಲ್ಲ. ಸೊ ಇವಾಗ ನೋಡಿ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಕೆಲಸ ಮಾಡಬೇಕು. ಇನ್ನು 26th ತೊಗೊಂಡಿದ್ದೀನಿ. ಇವತ್ತು 22nd ಡೇಟು. ಸೊ ನಾನು ಡೆಲಿವರಿಗೆ ಹೋಗೋ ವ್ಲಾಗು ಏನೇನೋ ಹಾಕಿದ್ರೆ ಅದರಲ್ಲಿ ಇದನ್ನ ಆ್ಯಡ್ ಮಾಡ್ತೀನಿ ಅನಿಸುತ್ತೆ. ತುಂಬ ಪೇನ್ಫುಲ್ ಇದೆ, ತುಂಬ ರೆಸ್ಟ್ಲೆಸ್ ಫೀಲ್ ಆಗ್ತಿದೆ. ಪ್ರಿಕ್ ಆಗುತ್ತೆ ಮತ್ತು ಸ್ಟಾಪ್ ಆಗುತ್ತೆ. ವಾಕ್ ಮಾಡೋಕ್ಕೆಲ್ಲನೂ ತುಂಬ ಕಷ್ಟ ಆಗ್ತಿದೆ. ಗೊತ್ತಿಲ್ಲ, ಇದು 22nd ಮಾಡ್ತಾ ಇದ್ದೀನಿ. ಮತ್ತೆ ಇದು ಫಾಲ್ಸ್ ಪೇನ್ ಏನೇನೋ ಆಗಿ ಮತ್ತೆ ಆ್ಯಕ್ಚುಯಲ್ ಪೇನ್ ಯಾವಾಗ ಬರುತ್ತೆ, ಯಾವಾಗ ನಾನು ಹೋಗ್ತೀನಿ ಅನ್ನೋ ಅಪ್ಡೇಟ್ ಕೂಡ ನಿಮಗೆ ಕೊಡ್ತೀನಿ. ಸೊ ಈ ಕ್ಲಿಪ್ನು ಒಂದು ತಗೊಳ್ಳೋಣ. ಇನ್ನೇನು ಡೆಲಿವರಿ ಡೇಟ್ ಹತ್ರನೇ ಬಂದ್ಬಿಡ್ತು. ನನ್ನ ಬೇಬಿ ಬಂಪ್ನ ತುಂಬ ಮಿಸ್ ಮಾಡ್ಕೋತೀನಿ. ಮೂಮೆಂಟ್ಸು ಅಷ್ಟೇ ತುಂಬ ಜಾಸ್ತಿ ಇರ್ತಾಯಿತ್ತು, ಅಂದರೆ ಚೆನ್ನಾಗಿರ್ತಾಯಿತ್ತು. ಇವತ್ತು ಅಷ್ಟಾಗಿ ಕಾಣ್ತಿಲ್ಲ. ಗೊತ್ತಿಲ್ಲ ಯಾವಾಗ ಅಡ್ಮಿಟ್ ಆಗ್ತೀನಿ ಅಂತ. ನಾಳೆನೇ ಆಗ್ತೀನೋ, ರಾತ್ರಿನೇ ಆಗ್ತೀನೋ, ನಾಳಿದ್ದೇ ಆಗ್ತೀನೋ, ಏನು ಅಂತ ಗೊತ್ತಿಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತೆಲ್ಲ ಹಂಗೆ ನೋಡ್ತೀನಿ. ಯಾಕಂದರೆ ನೆನ್ನೆ PV ಮಾಡಿದ್ರು. ಅಂದರೆ ಡಾಕ್ಟರ್ ವೆಜೈನಾ ಒಳಗಡೆ ಫಿಂಗರ್ ಹಾಕಿ ಚೆಕ್ ಮಾಡ್ತಾರಲ್ಲ, ಆ ಒಂದು ಟೆಕ್ನಿಕ್ನ ಮಾಡಿದ್ರು. ಅಂದರೆ ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರು. ಅದಕ್ಕೇನೇನೋ ಪೇನ್ಫುಲ್ ಅನಿಸ್ತಿದೆಯಾ ಲೋವರ್ ಸ್ಟಮಕ್ ಮತ್ತು ಪೆಲ್ವಿಕ್ ಏರಿಯಾ, ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ವೇಟ್ ಮಾಡಿ ನೋಡ್ತೀನಿ. ಸಿವಿಯರ್ ಏನು ತಡೆಯೋಕ್ಕೆ ಆಗದೆ ಇರೋ ಥರ ಪೇನ್ ಇಲ್ಲ, ಬಟ್ ಅವಾಗವಾಗ ತುಂಬ ಪೇನ್ ಅನಿಸ್ತಿದೆ. ಆ್ಯಂಡ್ ಆ ಪೊಸಿಷನ್ ಎಲ್ಲ ಸ್ವಲ್ಪ ಸ್ವೆಲ್ ಥರ ಆಗಿದೆ. ವಾಕ್ ಮಾಡೋಕ್ಕೆಲ್ಲ ಆಗ್ತಿಲ್ಲ. ಅದರಿಂದ ಏನೇನೋ ಲೋವರ್ ಬ್ಯಾಕ್ ಪೇನು, ಆ ಪ್ಲೇಸ್ ಎಲ್ಲ ಪೇನ್ ಬರ್ತಿದೆಯೋ ಗೊತ್ತಿಲ್ಲ. ಸೊ ಹಾಗಾಗಿ ವೇಟ್ ಮಾಡ್ತೀನಿ. ವೇಟ್ ಮಾಡಿ ಮತ್ತೆ ನಾನು ನಿಮಗೆ ಈ ವ್ಲಾಗ್ ಡೆಲಿವರಿ ಡೇ ದಿನ ಅಥವಾ ಯಾವಾಗ ಪೇನ್ಸ್ ಬರುತ್ತೋ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಬೈಟ್ನು ಕೂಡ ಹಾಕಿರ್ತೀನಿ, ಇನ್ ಕೇಸ್ ಹಾಕಿದ್ರೆ. ಬಟ್ ತಗೋಬೇಕು, ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ಈ ಅಪ್ಡೇಟ್ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಲಾಗಿನ್ ಬೇರೆ ಆಗಬೇಕು, ಕೆಲಸ ಬೇರೆ ಮಾಡಬೇಕು. ಬಟ್ ಎಷ್ಟು ಮಾತ್ರ ಕೆಲಸ ಮಾಡೋಕ್ಕಾಗತ್ತೋ ಏನೋ ನನಗೆ ಗೊತ್ತಿಲ್ಲ. ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಲೀವ್ ತಗೋತೀನಿ. ಸೊ ಅಷ್ಟೇ ಇವತ್ತಿನ ಅಪ್ಡೇಟ್. ನೋಡೋಣ ಮತ್ತೆ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ರೇ ಮಾಡಿ ನನಗೆ, ನನ್ನ ಬೇಬಿಗೆ ಆರಾಮಾಗಿ ಡೆಲಿವರಿ ಆಗಲಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ಅಡ್ಮಿಷನ್ ಡೇ. ನಾನು ಹಾಸ್ಪಿಟಲ್ಗೆ ಡೆಲಿವರಿಗೆ ಅಂತ ಅಡ್ಮಿಟ್ ಆಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಮತ್ತೆ ಇವಾಗ ಟೆಂಪಲ್ಗೆ ಹೋಗಬೇಕು. ಆದರೆ ಟೆಂಪಲ್ಗೆ ಹೋದ್ರೆ ಅದರದ್ದು ಕ್ಲಿಪ್ ಹಾಕ್ತೀನಿ, ಟೆಂಪಲ್ ಓಪನ್ ಇದ್ರೆ. ಇಲ್ಲಾಂದ್ರೆ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ನೈಟ್ ಟೆಂಪಲ್ಗೆ ಹೋಗಬೇಕು. ಇವತ್ತಿನ ರೊಟೀನ್ ಹೇಗಾಗುತ್ತೆ, ಹೇಗೆ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗುತ್ತೆ, ಏನೆಲ್ಲ ಪ್ರೊಸೀಜರ್ ಅಥವಾ ಏನಾಗತ್ತೆ ನನಗೂ ಗೊತ್ತಿಲ್ಲ. ನಾನು ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಲ್ಲಿ ಇದ್ದೀನಿ. ಒಂಥರ ಪ್ಯಾನಿಕ್ ಇದೆ, ಒಂಥರ ಆರಾಮಾಗಿದ್ದೀನಿ. ನೋಡೋಣ, ಇವತ್ತಿನ ವ್ಲಾಗ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ಏನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಇವತ್ತಿನ ಡೇ ಅಲ್ಲಿ, ಡೇ ಇನ್ ಮೈ ಲೈಫ್ ಅಂತ ಅನ್ಕೊಳ್ಳಿ. ಆದಷ್ಟು ಏನ್ ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಎಲ್ಲಾನು ಕ್ಯಾಪ್ಚರ್ ಮಾಡಿ ನಿಮ್ಗೋಸ್ಕರ ಈ ವ್ಲಾಗ್ನ ಹಾಕ್ತೀನಿ. ವ್ಲಾಗ್ ಬರೋದು ಡಿಲೇ ಆಗುತ್ತೆ, ಬಿಕಾಸ್ ಪಾಪು ಆದ್ಮೇಲೆ ಯಾವಾಗ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗುತ್ತೋ ಅದನ್ನ ನೋಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ಅಂಡ್ ವೇಟ್ ಮಾಡ್ತಾ ಇರಿ. ನಿಮ್ಗೆ ಈ ವಿಡಿಯೋ ಬರೋಷ್ಟೊತ್ತಿಗೆ ಆಕ್ಚುಲಿ ಪಾಪು ಆಗೋಗಿರುತ್ತೆ. ಅಂಡ್ ಪ್ರೇಯರ್ಸ್ ಅಂಡ್ ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಕೇಳ್ತೀನಿ. ಪಾಪು ಆಗೋದ್ಮೇಲೆ ಆಗಲಿ, ಪಾಪುಗೆ ಮತ್ತೆ ನನಗೆ ಹೆಲ್ತ್ ವೈಸ್ ಎಲ್ಲ ಚೆನ್ನಾಗಿರ್ಲಿ ಅಂತ ಪ್ರೇ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.
ಅಪ್ಡೇಟ್ ಮಾಡ್ತಾ ಇರ್ತೀನಿ, ಇಲ್ಲ ಕಮ್ಯುನಿಟಿ ಟ್ಯಾಬಲ್ ಆದ್ರೂ ಇನ್ಫಾರ್ಮ್ ಮಾಡಿರ್ತೀನಿ ಪಾಪು ಆಯ್ತಾ ಏನು ಅಂತ. ಸೊ ಸ್ಟೇ ಟ್ಯೂನ್ಡ್. ಸೊ ನಾನು ಅಡ್ಮಿಷನ್ ಆಗಿದ್ದು 31st ಡಿಸೆಂಬರ್. ಸೊ 31st ಡಿಸೆಂಬರ್ ಅಡ್ಮಿಷನ್ ಆಗಿದ್ದು. ಆದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ಕ್ಲಿಪ್ ನಾನು ನಿಮಗೆ ತಗೊಂಡಿರೋದು ಬಂದು 22nd or 23rd ಆ ವಿಡಿಯೋದಲ್ಲೇ ಹೇಳಿರ್ತೀನಿ ಅಲ್ವಾ. ಸೊ ಅದಾಗಿದ್ದಾದಮೇಲೆ ಅದು ಫಾಲ್ಸ್ ಲೇಬರ್ ಪೇನ್ ಥರ ಅನಿಸ್ತು. ಅಂದರೆ ನಾನು ಹೇಳಿದ್ದೆ ನಿಮಗೆ ಆ ವಿಡಿಯೋದಲ್ಲಿ PV ಮಾಡಿದರು ಡಾಕ್ಟರು. ಸೊ ಅದರಿಂದ ಪೇಯ್ನು ಸ್ವೆಲ್ಲಿಂಗ್ ಇದ್ದಿದ್ದರಿಂದ ನಂಗೆ ಹಂಗೆ ಅನಿಸ್ತಿತ್ತು. ಸೊ ಆಮೇಲೆ ನಾನು ನಮ್ಮ ಆಂಟಿ ಮನೆ ಅಲ್ಲಿಂದ ಹೋಗಿದ್ದು ಹಾಸ್ಪಿಟಲ್ಗೆ. ಸೊ ಹಿಂದಿನ ದಿನ ಮಾಮ್ ಟು ಬಿ ವಿಡಿಯೋಸ್ ನೀವು ನೋಡಿರ್ತೀರಲ್ವ, ಅದು 30th ಇತ್ತು. 31st ನಾನು ಅಡ್ಮಿಷನ್ ಆಗಬೇಕಾಗಿದ್ದರಿಂದ ಅಮ್ಮ ಮನೆಗೆ ವಾಪಸ್ ಬಂದಿಲ್ಲ, ಅಲ್ಲೇ ಉಳ್ಕೊಂಡು ಅಲ್ಲಿ ನಿಯರ್ ಬೈ ಒಂದು ಕಾಶಿ ವಿಶ್ವೇಶ್ವರ ಟೆಂಪಲ್ ಇತ್ತು, ಅಂದರೆ ಶಿವನ್ ಟೆಂಪಲ್ಲು. ಸೊ ಅಲ್ಲಿ ಹೋಗಿ ಗಣಪತಿ ದರ್ಶನ ಆಯಿತು. ಎಲ್ಲ ದರ್ಶನ ಮಾಡಿಕೊಂಡು ಮತ್ತು ನಮ್ಮ ಆಂಟಿ ಮನೆಗೆ ಬಂದು ಅಲ್ಲಿ ಹಾಸ್ಪಿಟಲ್ಗೆ ಹೊರಡೋಕ್ಕಿಂತ ಮುಂಚೆ ಅಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮಮ್ಮಿನೂ ಬಂದಿದ್ದರು. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ಹಾಸ್ಪಿಟಲ್ಗೆ ಹೊರಡೋಕ್ಕಿಂತ ಮುಂಚೆ ಅಲ್ಲಿ ಕೂಡ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಸೊ ಕಡ್ಡಿ ಎಲ್ಲ ಹಚ್ಚಿ ಮತ್ತು ದೀಪ ಎಲ್ಲ ಅಂಟಿಸಿ ದೇವ್ರ ಹತ್ರ ಬೇಡಿಕೊಂಡು ಇಲ್ಲಿಂದ ಹಾಸ್ಪಿಟಲ್ಗೆ ಹೊರಟ್ವಿ. ಸೊ ಹಾಸ್ಪಿಟಲ್ಗೆ ಹೊರಡೋಕ್ಕಿಂತ ಮುಂಚೆ ನಾನು ರೆಗ್ಯುಲರಾಗಿ ಇನ್ನೊಂದು ವ್ಲಾಗಲ್ಲಿ ನಿಮಗೆ ಒಂದು ಹೋಟೆಲ್ನ ತೋರಿಸಿದ್ದೀನಿ. ಅಲ್ಲಿ ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಸೊ ಮತ್ತೆ ತಿನ್ನೋಕ್ಕಾಗುತ್ತೋ ಇಲ್ವೋ, ಪ್ರೆಗ್ನೆನ್ಸಿಯಲ್ಲಿ ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಆಸೆ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಇಡ್ಲಿ ತಿನ್ಕೊಂಡು ಹೋಗಿದ್ದು. ಸೊ ಇವಾಗ ಹಾಸ್ಪಿಟಲ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಇಡ್ಲಿ ತಿನ್ನೋಕ್ಕೆ ಆ ಹೋಟೆಲ್ ಹತ್ರ ಹೋಗ್ತೀವಿ. ಸೊ ಆ ವಿಡಿಯೋ ಕ್ಲಿಪ್ ನೋಡಿಕೊಂಡು ಬನ್ನಿ. ಮತ್ತು ನಿದ್ದೆ ಹೋಗ್ಬಿಟ್ರೆ ಹೆಂಗೆ? ಏನು ಆಗ್ದಿರ ಇರುತ್ತಾ? ತೆಕ್ಕೊಳಕ್ಕೆ ನನ್ನನ್ನು ಕತ್ಲಲ್ಲ. ಅಯ್ಯೋ ಇದು ಸೆಪ್ರೇಟ್ ಏನು ಮೂರು ಹಾಕ್ಬಿಟ್ಟಿದ್ದೀರಾ? ಒಂದಿಲ್ಲ ಎರಡು ತಿನ್ರಮ್ಮ. ಸಾಗು ಬೇಕಾ? ಸಾಗು ಹಾಕ್ಬೇಡಿ, ಎರಡು ಪ್ಲೇಟಲ್ಲಿ. ನಿಮ್ಗತ್ತೆ ವಡೆ ಬೇಕಾ? ಅಲ್ಲ, ಮಸಾಲೆ ವಡೆ. ಹ್ಞೂ ಚೆನ್ನಾಗಿರುತ್ತೆ ವಡೆ. ಒಂದೇ ಕಡಲೆಬೇಳೆ ವಡೆ ಇದೆ ನಿಂಗೆ? ಸೊ ನೋಡಿದ್ರಲ್ಲ, ಇಡ್ಲಿ ತಿನ್ಕೊಂಡು ಅಲ್ಲಿಂದ ನಾವು ಹಾಸ್ಪಿಟಲ್ ಕಡೆಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಬಾಬಾ ದೇವಸ್ಥಾನಕ್ಕೆ ಹೋಗಬೇಕು ಅನ್ಕೋತಿದ್ದೆ. ಅವತ್ತು ಸಂಡೇ ಬೇರೆ ಆಗಿದ್ದರಿಂದ ಓಪನ್ ಇರುತ್ತೇನೋ ಅಂತ ಹೋದ್ವಿ. ಬಾಬಾ ದೇವಸ್ಥಾನ ಓಪನ್ ಇರಲಿಲ್ಲ. ಆಚೆ ಕಡೆಯಿಂದನೇ ನಮಸ್ಕಾರ ಹಾಕ್ಕೊಂಡು ಮತ್ತೆ ಹಾಸ್ಪಿಟಲ್ ಕಡೆಗೆ ಬರ್ತಾ ಇದ್ದೀವಿ. ಯೂಶ್ವಲಿ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆದರೆ ನಿಮಗೆ ಗೊತ್ತೇ ಇರುತ್ತೆ ನಾನು ಎಲ್ಲಿ ತೋರಿಸ್ತಿರೋದು ಏನು ಅಂತ ಹೇಳ್ಬಿಟ್ಟು. ಸೊ ಓಮ್ ಹಾಸ್ಪಿಟಲ್ ಹೊಸಕೋಟೆಯಲ್ಲಿ ನಾನು ತೋರಿಸಿದ್ದು. ಅಲ್ಲಿ ಬಂದು ಇವಾಗ ಅಡ್ಮಿಷನ್ ಆಗಬೇಕು. ಮುಂಚೆನೇ ಮಾತಾಡಿಟ್ಟಿತ್ತು. ಸೊ ಯಾವ ರೂಮು ಏನು ಅಂತೆಲ್ಲ ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ನಾನು ಮತ್ತೆ ನಿಮಗೆ ಕೆಲವೊಂದು ಏನೋ ಇರ್ಸು ಮುರ್ಸಾಯಿತು ಕೆಲವೊಂದು ವಿಚಾರಗಳಲ್ಲಿ, ಅದೆಲ್ಲ ಮುಂದೆ ಡಿಸ್ಕಸ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಇಲ್ಲೇ ನಮ್ಮ ರೆಗ್ಯುಲರ್ ನಾನು ಹಾಸ್ಪಿಟಲ್ಗೆ ಬಂದವಾಗ ಈ ಬಾಬಾನ ದರ್ಶನ ಮಾಡ್ತೀನಿ. ಅದೇ ಬಾಬಾ ದರ್ಶನ ಸಿಕ್ತು. ಅಲ್ಲಿ ಟೆಂಪಲಲ್ಲಿ ನೋಡೋಕ್ಕಾಗಲಿಲ್ಲ ಅಂದರು, ಇಲ್ಲಿ ನೋಡ್ತಿಲ್ಲ ಅಂತ ಹೇಳ್ತಿದ್ರು ನಮ್ಮಮ್ಮ. ಸೊ ನಮಸ್ಕಾರ ಹಾಕ್ಕೊಂಡು ಮತ್ತೆ ಒಳಗಡೆ ಹೋಗಿದ್ದು. ಒಳಗಡೆ ಹೋಗಿ ಅಡ್ಮಿಷನಲ್ಲಿ ಕೇಳಿದ್ರೆ ಅವರು ರೂಮ್ ನಂಬರ್ ಹೇಳಿದ್ರು. ಸೊ ರೂಮ್ ನಂಬರ್ ಬಂದ್ಬಿಟ್ಟು 201 ಅಂತ. ಸೊ ಆ ರೂಮಿನ ಬಗ್ಗೆನೇ ಇರ್ಸು ಮುರ್ಸಾಗಿದ್ದು, ಅದ್ರ ಕತೆ ಮುಂದೆ ಹೇಳಿದ್ದೀನಿ. ಸೊ ನೋಡ್ತಾ ಇರಿ ವಿಡಿಯೋ. ಅಲ್ಲ, ಬೇಬಿ ಬ್ಯಾಗು ಅದು ಸಾಕು, ಇನ್ನೇನು ನಮ್ಮಮ್ಮದು ಅಷ್ಟೆ. ಸೊ ಇದೇ ವ್ಲಾಗ್ ಕಂಟಿನ್ಯೂ ಆಗ್ತಿದೆ. ಟೆಂಪಲ್ಗೆಲ್ಲ ಹೋಗಿ ಬಂದೆ, ಪೂಜೆ ಎಲ್ಲ ಮಾಡಿರೋ ವಿಡಿಯೋನ ನೋಡಿರ್ತೀರಾ. ಸೊ ಇವಾಗ ರೂಮ್ ಅಲೌಟ್ ಮಾಡ್ತಾ ಇದ್ದಾರೆ. ಸೊ 2nd ಫ್ಲೋರಲ್ಲಿ ನನ್ನ ರೂಮ್ ಇರುತ್ತೆ. ರೂಮ್ಗೆ ಹೋಗಿದ್ದಾದ್ಮೇಲೆ ನಾನು ರೂಮ್ ಟೂರ್ನ ತೋರಿಸ್ತೀನಿ.
ಏನೋ ಹಾಸ್ಪಿಟಲ್ಗೆ ಬಂದು ಜಾಯಿನ್ ಆಗ್ತಿದ್ದೀನಿ. 31st ಇದು. ಸೊ 31st ನೈಟ್ 11 o'clock ಆಗಿದೆ ಹಾಸ್ಪಿಟಲ್ಗೆ ಬರೋಷ್ಟೊತ್ತಿಗೆ. ಸೊ ಮತ್ತೆ ಲಗೇಜ್ ಎಲ್ಲ ರೂಮ್ ಎಲ್ಲ ಕೊಡ್ತಾರೆ, ರೂಮ್ ನಂಬರ್ ಎಲ್ಲ ಹೇಳಿದ್ದಾರೆ, ತೋರಿಸ್ತೀನಿ ನಾನು. ಸೊ ಆ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು 1 hour ರೆಸ್ಟ್ ತಗೋತೀರಿ ಅಂತ ಹೇಳಿದ್ದಾರೆ. ಸೊ 12 o'clock ಆಗಿದ್ದಾದ್ಮೇಲೆ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೊಸೀಜರ್ಸ್ ಎಲ್ಲ ಏನೇನಾಯ್ತು ಏನು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ನಾರ್ಮಲ್ ಎಲ್ಲ ಪ್ರೊಸೀಜರ್ಸ್ ತೋರ್ಸೋಕ್ಕಾಗೋದಿಲ್ಲ, ಆಬ್ವಿಯಸ್ಲಿ ಅದು ನಿಮಗೂ ಗೊತ್ತಿರುತ್ತೆ. ಸೊ ಏನಾಯ್ತು ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಈ ವ್ಲಾಗ್ ಮಾಡುವಾಗಲೇ ಹೇಳ್ತೀನಿ, ಅಥವಾ ಫ್ರೀ ಆಗಿದ್ರೆ ಕಾಮ್ ಆಗಿದ್ರೆ ಹಾಸ್ಪಿಟಲಲ್ಲೇ ಮಾಡ್ತೀನಿ, ಇಲ್ಲ ಆಮೇಲೆ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಆಮೇಲೆ ನಿಮಗೆ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ಹೋಗಿ ನಮ್ಮ ರೂಮಲ್ಲಿ ಇಟ್ಟು ಹೋಗಿ ಇಡ್ಲಿ ಕ್ಲಿಪ್ ಎಲ್ಲ ನೋಡೋದ್ರಲ್ಲ, ಅಲ್ಲಿ ಇಡ್ಲಿ ತಿನ್ಬೇಕು ಅನಿಸ್ತಾ ಇತ್ತು, ಅಲ್ಲಿ ತಿನ್ಕೊಂಡು ಆರಾಮಾಗಿ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗ್ತಾ ಇದ್ದೀನಿ. ಸೊ ಪ್ರೇ ಮಾಡಿ ಬೇಬಿ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಬಂದಿದ್ದಾದ್ಮೇಲೆ ಅದನ್ನು ನಿಮ್ಮ ಕಮೆಂಟ್ ಸೆಕ್ಷನ್ಸ್ಗೆ, ನಿಮ್ಮ ಕಮೆಂಟ್ಸ್ಗೆ ಕಾಯ್ತಾ ಇರ್ತೀನಿ. ಸೊ ಪ್ರೇ ಮಾಡಿ, ಬ್ಲೆಸ್ ಮಾಡಿ ನನಗೂ ಪಾಪುಗೆ. ಸೊ ಸ್ಟೇ ಟ್ಯೂನ್. ನೆಕ್ಸ್ಟ್ ಏನಾಗುತ್ತೆ, ಯಾವ ಥರ ನನ್ನ ರೂಮ್ ಇದೆ ಎಲ್ಲಾನು ವಿಡಿಯೋ ಕ್ಲಿಪ್ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ಟೇಕ್ ಕೇರ್, ಸಿ ಯು ಸೂನ್. ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ಹೇಗೆ ರೆಸ್ಪಾಂಡ್ ಮಾಡಿ, ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಅದೇ ಥರ ಇಷ್ಟು ದಿನ ಇದ್ದಿಲ್ಲ ಟೆನ್ಷನ್ನು, ಬಟ್ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಟೆನ್ಷನ್ ಇದೆ. ಕರೀತಿದ್ದಾರೆ, ಅಡ್ಮಿಷನ್ಗೆ ಹೋಗ್ತಿದ್ದೀನಿ. ಆಕ್ಚುಲಿ ನೆನ್ನೆ ನಾವು ನೋಡ್ಕೊಂಡ್ ಬಂದಿದ್ದ ರೂಮೇ ಬೇರೆ ತರ ಇತ್ತು, ಬಟ್ ಈ ಕಡೆ ಬಿಲ್ಡಿಂಗ್ ಪೀಡಿಯಾಟ್ರಿಷಿಯನ್ ಬಿಲ್ಡಿಂಗ್ಗೆ ಕಳಿಸಿದ್ರು, ಅಲ್ಲೇ ರೂಮ್ ಬೇರೆ ತರ ಇತ್ತು. ಸೊ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲಿಲ್ಲ, ಕಂಜೆಸ್ಟೆಡ್ ಸಫೋಕೇಶನ್ ಅಂಡ್ ಬೆಡ್ ಎಲ್ಲ ಪ್ರಾಪರ್ ಆಗಿರಲಿಲ್ಲ. ಸೊ ಅದನ್ನ ಮಾತಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ನೀವು ಅಷ್ಟೇ ಇನ್ ಕೇಸ್ ಅಡ್ಮಿಷನ್ ಆಗುವಾಗ ರೂಮ್ ಮುಂಚೆ ನೋಡಿರೋದಕ್ಕೂ ಆಮೇಲೆ ನೋಡಿರೋದಕ್ಕೂ ಏನೇನೋ ವ್ಯತ್ಯಾಸ ಇದ್ರೆ ರಿಸೆಪ್ಷನ್ ಹತ್ರ ಹೋಗಿ ಮಾತಾಡಿ ನಿಮ್ಮ ಕನ್ಸನ್ ಏನಿದೆ ಅದನ್ನ ತಿಳಿಸ್ಬೋದು. ಸೊ ನಾನು ಹೋಗಿ ತಿಳಿಸ್ದೆ, ಯಾವುದು ರೂಮ್ ಖಾಲಿ ಇಲ್ಲ, ಅದಕ್ಕೆ ಅದನ್ನ ಅಲಾಟ್ ಮಾಡಿದೀವಿ. ನೆಕ್ಸ್ಟ್ ರೂಮ್ ಖಾಲಿ ಆದ್ರೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಕನ್ಫರ್ಮೇಶನ್ ತಗೊಂಡು ಬಂದೆ. ಸೊ ತೋರಿಸ್ತೀನಿ ನನ್ನ ರೂಮ್ ಇವಾಗಿಂದ ಹೇಗಿದೆ, ನೆಕ್ಸ್ಟ್ ಚೇಂಜ್ ಆದ್ಮೇಲೆ ಹೇಗಿರುತ್ತೆ ರೂಮ್ ಅಂದ್ಬಿಟ್ಟು. ಸೊ ಇದೇ ನೋಡಿ ನನ್ನ ರೂಮ್. ಸೊ ನಮ್ಮ ಹಸ್ಬೆಂಡ್ಗೆ ವಿಡಿಯೋ ಮಾಡೋಕ್ಕೆ ಹೇಳಿದೆ. ಸೊ ಇದು ಬಂದು ಇಲ್ಲ, ನಾನೇ ವಿಡಿಯೋ ಮಾಡ್ತಿದ್ದೀನಿ ಅನಿಸುತ್ತೆ. ನಮ್ಮ ಹಸ್ಬೆಂಡ್ ಕೂಡ ಮಾಡಿದ್ದಾರೆ, ನಾನು ಕೂಡ ಮಾಡಿದ್ದೀನಿ. ಸೊ ಇದು ನನ್ನ ವಿಡಿಯೋ ಕ್ಲಿಪ್. ರೂಮ್ ನಂಬರ್ 201 ಆಗಿತ್ತು. ಆ್ಯಂಡ್ ಪೇಷಂಟ್ ನೇಮ್ ಬರೆದಿರ್ತಾರೆ, ಯಾವ ಡಾಕ್ಟರ್ ನೋಡ್ತಾ ಇದ್ದಾರೆ ಅಂತ ಬರ್ತಿರ್ತಾರೆ. ರೂಮ್ ಎಂಟರ್ ಆಗಿದ ತಕ್ಷಣ ನಮ್ಗೆ ಈ ಥರ ಕಬೋರ್ಡ್ ಇತ್ತು. ಸೊ ವಾರ್ಡ್ರೋಬ್ ಇತ್ತು. ಆ ವಾರ್ಡ್ರೋಬ್ನ ನಮ್ಮ ಲಗೇಜ್ ಇಟ್ಕೊಳ್ಳೋಕ್ಕೆ ಎಲ್ಲ ಯೂಸ್ ಮಾಡ್ಕೋಬೋದು. ವಾಶ್ರೂಮ್ ಚೆನ್ನಾಗೇ ಇತ್ತು, ಬಟ್ ಏನಾಗಿತ್ತು ಅಂದರೆ ಫ್ಲಶ್ ವರ್ಕ್ ಆಗ್ತಿರ್ಲಿಲ್ಲ ಆ್ಯಂಡ್ ಹಾಟ್ ವಾಟರ್ ಬರ್ತಿರಲಿಲ್ಲ. ಸೊ ಅದು ವಾಶ್ರೂಮಲ್ಲಿ ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಾನು ನಿಮಗೆ ಆಲ್ರೆಡಿ ರೂಮ್ ಟೂರ್ ಹಾಕಿದ್ದೀನಿ. ಬೇರೆ ರೂಮ್ ಟೂರ್ ನಾನು NST ವಿಡಿಯೋ ಹಾಕಿರೋದ್ರಲ್ಲಿ ಆ ರೂಮ್ ನಾನು ನೋಡ್ಕೊಂಬಂದಿದ್ದು ಸಿಂಗಲ್ ರೂಮ್ ಹೆಂಗಿತ್ತು, ಈ ರೂಮ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಆ ವಿಡಿಯೋ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಏನೋ ಅದಕ್ಕೂ ಇದಕ್ಕೂ ಅಜಗಜಾಂತರ ಡಿಫ್ರೆನ್ಸ್ ಇತ್ತು. ಆ್ಯಂಡ್ ಅಷ್ಟೊಂದು ಅಟೆಂಡರ್ ಬೆಡ್ ಅಂದರೆ ನಿಮ್ಮ ಜೊತೆಗೆ ಯಾರಿರ್ತಾರೆ, ಪೇಷಂಟ್ ಜೊತೆಗೆ ಯಾರು ಇರೋಕ್ಕೆ ಬರ್ತಾರೆ, ಅವ್ರದ್ದು ಬೆಡ್ ಎಲ್ಲ ಚೆನ್ನಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಟೆಲ್ಲರ್ ಕಾಮ್ ಅಂತ ಇದೆ ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ಬಟನ್ನ ರಿಸೆಪ್ಷನ್ ಅವ್ರಿಗೆ ಇದು ಸೌಂಡ್ ಕೇಳಿಸುತ್ತೆ. ಆ್ಯಂಡ್ ನಮಗೇನೇ ಎಮರ್ಜೆನ್ಸಿ ಇದ್ದವಾಗಲೂ ಆ ಬಟನ್ನ ಪ್ರೆಸ್ ಮಾಡಿದವಾಗ ಅವರು ಬರ್ತಾರೆ. ಸೊ ಏನೇ ಆಗಿರ್ಬೋದು, ನಿಮಗೆ ಏನಾರ ಡೌಟ್ಸ್ ಇದ್ದರೆ ಇಲ್ಲ ಫುಡ್ ಕೇಳಬೇಕು ಅಂತ ಹೇಳಿದ್ರೆ ಏನೇ ಕರಿಬೇಕಂದ್ರೂ ಅದನ್ನ ಪ್ರೆಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸಿಸ್ಟರ್ ಬಂದು ನನಗೆ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ಅದೆಲ್ಲ ನೋಡ್ತಿದ್ದಾರೆ ಆ್ಯಂಡ್ ತಗೋತಿದ್ದಾರೆ. ಏನೇನೆಲ್ಲ ತಗೋತಿದ್ದಾರೆ, ಯಾಕೆ ನೋಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಅದನ್ನೇ ಮೇಡಮ್, ನಿಮಗೆ ಲಾಸ್ಟ್ NST ಮಾಡಿರೋದು ಯಾವಾಗ? ನಿನ್ನೆ ಮಾಡಿಸ್ಕೊಂಡಿರಾ? ಇವತ್ತೊಂದು ಸರಿ ಮಾಡ್ತೀವಿ, ನೋಡೋಣ. ಪೇನು ಏನಾದರೂ ಬರ್ತಿದೆ ಅಂದ್ರೆ ಅಲ್ಲಿ ಮೇಡಮ್ ನೋಡ್ತಾರೆ. ಅದೇ ಪ್ರಣವಿ ಮಾಮ ಹೇಳಿದ್ದಾರೆ ಇಂಡ್ಯೂಸ್ ಮಾಡ್ತೀವಿ ಅಂತ. ಇಂಡ್ಯೂಸ್ಗೆ ಗ್ಯಾರಂಟಿ ಯಾರು ಕೊಡಕ್ಕಾಗಲ್ಲ ಮೇಡಮ್. ಟೈಮ್ ಕೊಡಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮುಂಚೆ ಬರಕ್ಕೆ ಹೇಳ್ತಾರೆ ನಿಮಗೆ. ಅದೇ ಇಂಡ್ಯೂಸ್ ಮಾಡಿ ನೋಡ್ತೀವಿ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ದಾರೆ. ವೇಟ್ ಮಾಡಿಸ್ತಾರೆ ಮ್ಯಾಮ್.
ಇದು ಯಾವುದು ಎಲ್ಲಿ ಇಲ್ಲಿಂದ ಅವತ್ತು ರಿಪೋರ್ಟ್ ಮಿಷಿನಲ್ಲಿ ಬಂದಿಲ್ಲ ಕೆಳಗಡೆದು, ಅದಕ್ಕೆ ಬರ್ಕೊಂಡು ಕೊಟ್ಟಿದ್ರು. ನೀವು ಇದನ್ನ FEBS PPBS ಮಾಡಿಸಿದ್ ಲಾಸ್ಟ್ ಯಾವಾಗ ಮ್ಯಾಮ್? FEBS PPBS ಅಂದರೆ ಅದೇ ಬಿಫೋರ್ ಫಾಸ್ಟಿಂಗ್ ಹಾ ಮಾಡಿಸ್ತಾನೆ ಇದ್ದೀನಿ ಅವಾಗವಾಗ ನಾನು. ಲಾಸ್ಟ್ ಮಾಡಿಸಿದ್ದಂತೆ ಅಷ್ಟು ಜ್ಞಾಪಕ ಇಲ್ಲ ಅಷ್ಟೊಂದು. ಇದಾಗಿದ್ದಾದ್ಮೇಲೆ ನಾನು ಮದರ್ ಕಾರ್ಡಲ್ಲಿ ಬೇರೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಬೇರೆ ಮಾಡಿ ತೋರಿಸಿದ್ದೀನಿ ಒಂದು 3 ಸತಿ. ಇದರಲ್ಲಿ 9 ಇದೆ, 26 9 ಮಾಡಿದ್ದೀರಲ್ಲ, ಅದಾಗಿದ್ದಾದ್ಮೇಲೂ ಮಾಡಿಸಿದ್ದೀನಿ ಅಕ್ಟೋಬರ್ ನವೆಂಬರಲ್ಲಿ. ಆಮೇಲೆ ನಾನೇ ಕಿಟ್ ತೊಗೊಂಡು ನಾನೇ ಮಾಡ್ತಿದ್ದೀನಿ. FEBS PPBS ಓಕೆ 10 ಇದೆ. ಸೊ ಎಲ್ಲ ರಿಪೋರ್ಟ್ಸ್ ರೆಕಾರ್ಡ್ಸ್ ಎಲ್ಲ ತೊಗೊಂಡೋಗಿದ್ದಾದ್ಮೇಲೆ ನಾರ್ಮಲ್ NST ಪ್ರೊಸೀಜರ್ ಮಾಡಿದ್ರು. ಸೊ NST ಇವಾಗ ಹೇಗೆ ಹಾಕ್ತಿದ್ದಾರೆ ಅನ್ನೋದನ್ನ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಸೊ ಆಮೇಲೆ NST ಕನೆಕ್ಟ್ ಮಾಡಿದ್ರು, ಎಲ್ಲ ನಾರ್ಮಲ್ ಆಗಿದೆ ಅಂತ ಬಂತು. ಸೊ ನೋಡಿ ನೀವು ಈ ಹಾರ್ಟ್ ಬೀಟ್ ಏನು ಬರ್ತಾ ಇದೆ ಅದನ್ನು ನೋಡಿ ನನಗೆ ಯಾವ ಬೇಬಿ ಆಗಿದೆ ಅಂತ ನಾನು ಕೆಲವೊಬ್ಬರು ಈ ಏನೋ ಅಸಂಪ್ಷನಲ್ಲಿ ಇರ್ತೀರಾ, ಅಂದರೆ ಈ ಬಿಲೀಫ್ ಇರುತ್ತೆ ಯಾವ ಹಾರ್ಟ್ ರೇಟ್ ಹಿಂಗಿದ್ರೆ ಈ ಥರ ಬೇಬಿ ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಈ ಹಾರ್ಟ್ ರೇಟ್ನ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮತ್ತೆ ನೆಕ್ಸ್ಟ್ ಎಲ್ಲ ಏನೇನು ಪ್ರೊಸೀಜರ್ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಪಾರ್ಟ್ ಬಿ ಅಂತ ಇದ್ದೀನಿ, ಪಾರ್ಟ್ 2 ಪಾರ್ಟ್ 3 ಎಲ್ಲ ವಿಡಿಯೋಸ್ ಬರುತ್ತೆ. ಏನು ಮಾತಾಡೋದು, ಅಯ್ಯೋ ಹೊಲ್ಕೊಟ್ಟಿರ್ಬೇಕಷ್ಟೇ. ಸೊ ಡಾಕ್ಟರ್ ಬಂದಿದ್ರು, ಎಲ್ಲ ಇಂಟರ್ನಲ್ ಎಲ್ಲ ಚೆಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಬೇಬಿ ಏನೋ ಫಿಕ್ಸ್ ಆಗಿದೆ, ಬಟ್ ಸರ್ವಿಕ್ಸ್ ಓಪನ್ ಆಗಿಲ್ಲ. ಹಾಗಾಗಿ ಏನೋ ಜೆಲ್ ಇಂಡ್ಯೂಸ್ ಮಾಡ್ತಾರೆ 3 o'clock. ಇವಾಗ ಎಷ್ಟು 1 o'clock ಟೈಮು? 1:15 3 ಗಂಟೆಗೆ ಜೆಲ್ ಇಂಡ್ಯೂಸ್ ಮಾಡಿ 6 hours ಬಿಟ್ಟು ಬೆಳಗ್ಗೆ 9 o'clock 10 o'clock ಹಂಗೆ ಏನಿದೆ ಅಂತ ಹೇಳ್ಬಿಟ್ಟು ಎಕ್ಸಾಮಿನ್ ಮಾಡಿ ಮತ್ತೆ ಸೆಕೆಂಡ್ ಡೋಸ್ ಜೆಲ್ ಇಂಡ್ಯೂಸ್ ಮಾಡ್ತಾರಂತೆ. ಆಲ್ರೆಡಿ ನಗಕ್ಕೂ ನಂಗೆ ಶಕ್ತಿ ಇಲ್ಲ, ಕೆಳಗಡೆ ಲೋವರ್ ಸ್ಟಮಕ್ ಎಲ್ಲ ಪೇಯ್ನ್ ಆಗ್ತಿದೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಜೆಲ್ ಇಂಡ್ಯೂಸ್ ಮಾಡಿ ಏನಾರು ಇವ್ರೇನಾರು ನಮ್ಮವ್ರು ಏನಾರ ಕ್ಲಿಪ್ ತೊಗೊಂಡ್ರೆ ಆ ಪೇಯ್ನ್ದು ಕ್ಲಿಪ್ ಹೆಂಗಿರುತ್ತೆ ಸಿಚುವೇಶನ್ ಗೊತ್ತಿಲ್ಲ. ಸೊ ಐ ಆಮ್ ಗೆಟಿಂಗ್ ಪ್ರಿಪೇರ್ಡ್. ಇವಾಗ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, 2 hours ರೆಸ್ಟ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.